ಕ್ಯಾಟೈಸ್ ಯಾರಿಗೂ ಇರ್ಲಿಲ್ಲ, ಕ್ಯಾಟೈಸ್ ಒಬ್ಬಳಿಗೆ ಎತ್ತೊಂಡೋಗ್ಬಿಡೋಣ. ಫೋಟೋಸ್ ಇಟ್ಬಿಟ್ಟು ಆಮೇಲೆ ನಾನು ಇಟ್ಕೊತೀನಿ. ಈ ಸೈಡ್ಗೆ ಹೋಗೆ, ಇಲ್ಲಿ ಕುತ್ಕೋ. ಏನ್ ಮಾಡಿದೀವಿ ನೋಡಿ, ಇವರೆಲ್ಲ ಕಸಿನ್ಸು. ಮದ್ವೆ ಆಗದಿರೋರು ಇವ್ರು ಮೂವರಿದ್ದಾರೆ, ನಾನು ಸೇರಿಸ್ಕೊಂಡು. ಯಾರಿಷ್ಟ ಆದ್ರೂ ನೋಡಿ, 4 ಜನ. ಬಾಯ್ ಬಾಯ್ ಎಲ್ಲ ಹೋಗ್ತವ್ರೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ಬ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಅಣ್ಣದು ಎಂಗೇಜ್ಮೆಂಟ್. ಸೊ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿದ್ದೀವಿ. ಅದು ಮುಗ್ಬಾಳದಲ್ಲಿರೋದು. ಸೊ ನಮ್ಗೆ ಸ್ವಲ್ಪ ಹತ್ರನೇ. ಆ್ಯಂಡ್ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಹೋಗಿದ್ದಾರೆ ಇಬ್ಬರು. ಇವಾಗ ನಾನು ಮತ್ತು ರಶ್ಮಿ, ಗಾನವಿ ಮೂವರು ಹೋಗ್ತಾ ಇದ್ದೀವಿ. ರಶ್ಮಿ ಏರ್ಪೋರ್ಟ್ ಅಂತೂ ಸಖತ್ತಾಗಿ ಬಂದಿದೆ ಗೈಸ್, ತೋರಿಸ್ತೀನಿ. ಸೊ ಕ್ಯಾಬ್ ಕೂಡ ಬಂದಿದೆ. ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಈ ಸೋ ಜಾಸ್ತಿ ಆಯಿತು. ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ವಿಡಿಯೋ ಓಕೆ ಅಂತಂದರೆ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲ ಅಂತಂದರೆ ಮಾಡೋದಕ್ಕೆ ಹೋಗಲ್ಲ. ಕೇಳ್ತೀನಿ ನಮ್ಮ ದೊಡ್ಡಮ್ಮನ, ಕೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಓಕೆ, 9092. ಚೆನ್ನಾಗೈತೆ ಜಾಗ. ಇವಳು ನೋಡಿ ಗಾಯ್ಸ್, ಇನ್ನೊಬ್ಳು. ನಾನು ಇವಳು ನೋಡೇ ಇದ್ದಿಲ್ಲ, ಇವತ್ತೇ ನೋಡ್ತಾ ಇರೋದು. ಇವಳು ದೊಡ್ಡವಳು, ಇವಳು ನೋಡಿದ್ದೀರಾ? ಕ್ಯಾಟೈಸ್ ಯಾರಿಗೂ ಇರ್ಲಿಲ್ಲ, ಕ್ಯಾಟೈಸ್ ಇವಳು ಒಬ್ಬಳಿಗೆ ಎತ್ತೊಂಡೋಗ್ಬಿಡೋಣ. ಹುಡುಗಿ ನೋಡಿ ಗಾಯ್ಸ್, ಜ್ಯೂಸ್ ಕುಡಿತಾವ್ರೆ. ಎಲ್ಲಿ ಮಮ್ಮಿ ಇದ್ದಾರೆ? ಯಾಕೆ ಕೊಡ್ತೀಯಾ? ಸೊ ನಮ್ಮ ಫ್ಯಾಮಿಲಿಯಲ್ಲಿ ಹುಡುಗ ಫಸ್ಟ್ ಮದುವೆ ಆಗ್ತಿರೋದು ನಮ್ಮ ಅಣ್ಣನೇ. ಹುಡುಗಿರಲ್ಲಿ ಆಗಿದ್ದಾರೆ ಎಲ್ಲ. ಫಿಗರ್ ಆಗೋದು ಎಲ್ಲರಿಗೂ. ಎಲ್ಲರೂ ಒಂದೊಂಥರ ಫಿಗರ್ ಇದ್ರು. ನಾವು ನೋಡಿ ಮದುವೆ ಆಗೋಗಿದ್ದೀರಿ. ಇವ್ರು ಇವಾಗ ದೊಡ್ಡಕ್ಕ, ರಮೇಕ ಸಮೇಕ ಇದ್ರು ರೆಡಿ ಆಗೋರೆ. ಓಕೆ, ತಿನ್ಬಿಟ್ಟು ಬರ್ತೀನಿ. ಸರಿ, ಹೋಗ್ಬಿಟ್ಟು ನಾನು ಊಟ ಮಾಡಿಬಿಟ್ಟು ಬರ್ತೀನಿ. ಎಲ್ಲರೂ ಹೋಗಿ ಕೂತ್ಕೊಂಡ್ಬಿಟ್ಟವ್ರೆ ಆಲ್ರೆಡಿ. ಲೈಟ್. ಸೊ ನನಗೊಂದು ವಿಡಿಯೋ ಮಾಡೋದಿತ್ತು, ಹಂಗಾಗಿ ನಾನು ಮನೇಲಿ ನಾಷ್ಟ ಮಾಡೋದೇ ಮರ್ತೋಗಿದ್ದೀನಿ ಗೈಸ್. ಆಟೋದಲ್ಲಿ ಹೋಗ್ತಾ ಇದ್ದೀನಿ, ಏನೋ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಆಮೇಲೆ ಹೋಗಿದ್ದೆ, ಊಟ ಮಾಡಿದ್ವಿ. ಕೈ ಹಾಂ, ರೆಡಿ, 1 2 3 ಗೋ. ಹಾಂ, ಟರ್ನ್. ಓಡೋಗು ನಾನು ಹಿಂಗೆ ಓಡೋಗು. ಓಡ್ಬಾ. ಓಹೋ ಗೈಸ್, ಇವಾಗ ಊಟ ಮಾಡಿದ್ದೆಲ್ಲ ಆಯಿತು. ಆ್ಯಂಡ್ ಅಲ್ಲೊಂದು ದೇವಸ್ಥಾನ ಇದೆ. ಹೋಗಿ ಒಂದು ಸ್ವಲ್ಪ ಫೋಟೋಸು ಎಲ್ಲ ತೊಗೊಂಡು ಬರೋಣ ಅಂದ್ಕೊಂಡಿದ್ವಿ. ಐ ಡೋಂಟ್ ನೋ ವೆದರ್ ಗೇಟ್ ಓಪನ್ ಇದೆಯಾ ಇಲ್ಲ ಅಂತೇಳಿ. ಅಕಸ್ಮಾತ್ ಏನಾದರೂ ಗೇಟ್ ಓಪನ್ ಇದ್ದರೆ ಐ ವಿಲ್ ಗೋ ಇನ್, ಒಂದಷ್ಟು ಫೋಟೋಸ್ ಇಟ್ಕೊಂಡು ವೆಲ್ಕಮ್ ಬ್ಯಾಕ್. ಬಾರೆ ರಶು. ಸೊ ಈ ಡ್ರೆಸ್ಸಲ್ಲಿ ಅವತ್ತು
ನೇಲ್ ಆರ್ಟ್ ಕ್ಲಾಸ್ ದಿನ ಅದೇ ಸರ್ಟಿಫಿಕೇಷನ್ ದಿನ ಫೋಟೋನ ಇಟ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇವಾಗ ಹೋಗಿ ಇಟ್ಕೊಂಡು ಲೆಟ್ಸ್ ಗೋ. ತುಂಬಾ ಚೆನ್ನಾಗಿರೋ ದೇವಸ್ಥಾನ ಇದೆ. ಆ್ಯಂಡ್ ಅಲ್ಲಿ ಬಾವಿ ಈ ಸೈಡಿಂದನೇ ಇಟ್ಕೊಬೇಕು. ಓಪನ್ ಐತೆ, ನಾನು ನೋಡೋಣ ಬಾ ಅಂತ. ಓಪನ್ ಇದ್ರೆ ಒಳಗಡೆ ಹೋಗ್ಬೋದಲ್ಲ, ಒಳಗಡೆ ಹೋದರೆ ಚೆನ್ನಾಗಿರುತ್ತೆ ಗೈಸ್. ಆ್ಯಕ್ಚುಲಿ ಫೋಟೋಸ್ ಚಿಕ್ಕದಾಗಿ ಬರುತ್ತೆ. ದೇವಸ್ಥಾನ ಓಪನ್ ಇದೆ ಗೈಸ್. ಅಲ್ಲೋಗಿ ಎಲ್ಲಿ ಓಪನ್ ಇಲ್ಲ, ಇಲ್ಲಿ ಆಯ್ತಲ್ಲ. ಇದೇನಿದು ಓಪನ್ ಇಲ್ದಿರಾ? ಇವಳ್ಯಾರು ಇವಳು? ಪಾಪ ಮ್ಯಾಟ್ ಹಾಕೋರು ಮ್ಯಾಟನ್ನು ಸುಡ್ತೈತೆ ಗೈಸ್. ಬಾಯಲ್ಲಿ ಇಟ್ಕೊಳ್ಳೋಣ. ಫೋಟೋಸ್ ಇಟ್ಬಿಟ್ಟು ಆಮೇಲೆ ನಾನು ಇಟ್ಕೊತೀನಿ ಗೈಸ್. ಈ ಸೈಡ್ಗೆ ಇಲ್ಲಿ ಕುತ್ಕೋ. ಆ್ಯಕ್ಚುಲಿ ಚೆನ್ನಾಗಿ ಬರ್ತೈತೆ. ಇವಾಗ ನಾವು ಕಸಿನ್ಸ್ ಎಲ್ಲ ಒಂದು ಫೋಟೋ ಇಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಪ್ರೀತಮ್ ಒಂದೊಂದು ಫೋಟೋ ಇಡಿ ಬಾರೋ ಬಾ. ಸೊ ನೋಡಿ ಇವರೆಲ್ಲ ಕಸಿನ್ಸು. ಮದುವೆ ಆಗದಿರೋರು ಇವ್ರು 3 ಇದ್ದಾರೆ, ನಾನು ಸೇರಿಸ್ಕೊಂಡು. ಯಾರಿಷ್ಟ ಆದರೂ ನೋಡಿ 4 ಜನ. ನೀನಿನ್ನ ಇಲ್ಲ ಹಾಂ ಗೊತ್ತು. ಇವಳು ನೋಡಿ ಬಿತ್ರಿ ವೇಲ್ ಆಡ್ಸ್ಬಿಟ್ಲು. ಹಾಂ ಏನ್ ಮಾಡಿದೀವಿ ಎಲ್ಕಾ? ಏ ಮಾ ಲೇಖನ ಅವ್ರ ಜೊತೆಗೆ ಹೋಗ್ರಿ ನೀವು. ನಮ್ಮ ಮಧುರ ಅವ್ರ ಜೊತೆಗೆ ಬರ್ತೀರಿ. ಅತ್ತೆ ಅಜ್ಜಿ ನಮ್ಮ ಮಮ್ಮಿ ಬರ್ತಾರೆ ನಿಮ್ಮ ಜೊತೆ. ನಿಮ್ಮ ಜೊತೆಗೆ ಬರ್ತೀರಿ, ಇವ್ರನ್ನ ಮಧುರ ಅವ್ರ ಜೊತೆಗೆ ಹೋಗ್ಲಿ. ಬಾಯ್. ನೋಡಿ ಗೈಸ್ ಏನು ರೆಡಿ ಆಗ್ಬಿಟ್ಟು ಬಂದೋಳೆ. ನಾವು ನೋಡಿ ಆ್ಯಕ್ಚುಲಿ ನಾವು ರೀಲ್ಸ್ ಎಲ್ಲ ಮಾಡೋಣ ಅಂದ್ಕೊಂಡು ಹೋಗಿದ್ದು, ಬಟ್ ರೀಲ್ಸು ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಸೊ ರಶ್ಮಿ ಮತ್ತು ಲೇಖಾ ಅಲ್ಲಿ ಫೋಟೋಸ್ ಇಟ್ಕೊಳ್ಳೋಣ ಅಂತ ಹೋದರು. ನಾನು ಮತ್ತು ಮಧುರ ಈ ಸೈಡ್ ಬಂದ್ವಿ, ನಮ್ಮ ಅಕ್ಕ ಅವರೆಲ್ಲ ಆ ಸೈಡ್ ಇದ್ದರು. ಒಂದೇ ಸರಿ ಮದುವೆಲಿ ಮಾಡ್ತೀವಿ. ಮನೆ ಕಡೆ ಡ್ರಾಪ್ ಆಗ್ತಾರೆ. ಇಲ್ಲ 3 ಜನ ಆದೈತಾ ಚಿಚ್ಚಿ? ಏ ತೋರ್ಸ ಇಲ್ಲಿ ನೇಲ್ಸು ಹಂಗೆ ತೋರಿಸ್ತಾರಾ? ಅವ್ರ ನೋಡಿ ಇದೆಲ್ಲ ಮಾಡ್ತಾರೆ, ಗೊತ್ತು ನಮ್ಮ ಹುಡುಗರು. ಹಾಂ ಚೆನ್ನಾಗಿತ್ತು. ಓಕೆ ಬಾಯ್ ಬಾಯ್. ಎಲ್ಲ ಹೋಗ್ತವ್ರೆ ಅಷ್ಟೇ. ಸೊ ಮನೆಗೆ ಬರೋಷ್ಟರಲ್ಲಿ ತುಂಬಾ ಟಯರ್ಡಾಗಿ ಹೋಗಿತ್ತು. ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಸುಮ್ಮನೆ ಆಗೋದೆ. ನೈಟ್ ಡಿನ್ನರ್ಗೆ ರೊಟ್ಟಿ ಮಾಡಿದರು, ಅದನ್ನೇ ತಿನ್ಕೊಂಡು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಸೊ ಗೈಸ್ ನಿನ್ನೆ ನಮ್ಮಣ್ಣ ಎಂಗೇಜ್ಮೆಂಟ್ ಆಯಿತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಮೂಡು ಸ್ವಲ್ಪನೂ ಚೆನ್ನಾಗಿಲ್ಲ, ಬಟ್ ಸ್ಟಿಲ್ ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದು ವಾಲೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಸೊ ಆರ್ಡಿನರಿದು ಏನಂತಾರೆ ಇದು AHA ಮತ್ತು BHAದು ಪೀಲ್ ಆಫ್ ಸೊಲ್ಯೂಷನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಗೋಗಿತ್ತು. ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಬಂದಿದೆ ಅನಿಸುತ್ತೆ, ಹಂಗಾಗಿ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ. ನಾನು ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ. ಏನು ಮಾಡೋಂಗಿಲ್ಲ, ಲೈಫ್ ಅಲ್ವಾ, ಇಟ್ ಹ್ಯಾಪನ್ಸ್. ಸೊ ಮತ್ತು ನೀವೆಲ್ಲ ಹೇಗಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಿಯರ್ ಅಪ್. ದೀಪ್ತಿ ಹಿಂಗೆಲ್ಲ ಸ್ಯಾಡ್ ಆಗಿದ್ದರೆ ಚೆನ್ನಾಗಿ ಅನಿಸಲ್ಲ. ಈ ಥರ ಖುಷಿಯಾಗಿದ್ರೇ ನಾನು ಚೆನ್ನಾಗಿರೋದು.
ನೆಕ್ಸ್ಟ್ ಮಂತ್ ನಮ್ಮಣ್ಣ ಮದುವೆ ಬರ್ಡೇ ಅಂತ ಇದ್ದೀನಿ. ಸೊ ಫುಲ್ ರೆಡಿ ಆಗಿಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ತೀನಿ ಗೈಸ್. ನಂಗೆ ಯಾರಾದರೂ ಇಷ್ಟು ಏನಾದರೂ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ ಗೈಸ್. ಫುಲ್ ಹತ್ಕೊಂಡ್ಬಿಡ್ತೀನಿ. ನಾನು ಯಾರಿಗೂ ಅಷ್ಟು ಸುಲಭವಾಗಿ ಏನೂ ಅನ್ನಕ್ಕೆ ಹೋಗಲ್ಲ. ನನಗಂದರೆ ನಾನು ಬಿಡಲ್ಲ. ಹಾಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಅದು ಯಾರೇ ಆಗಿರಲಿ, ಸುಮ್ಮನೆ ಅಂತೂ ನಾನಿರಲ್ಲ. ಕೋಪ ತಡ್ಕೊಳಕ್ಕಾಗದೆ ಅಳು ಬರುತ್ತೆ. ಸಾಕು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.